ಗೋವಾದಲ್ಲಿ ನಡೆದಂಥ ನಿರ್ಮಾಪಕರ ಗಲಾಟೆ ವಿಚಾರವಾಗಿ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಪತ್ರಿಕಾಗೋಷ್ಠಿ ನಡೀತು. ಎಲ್ಲ ವಿಚಾರವಾಗಿ ಮಾತನಾಡೋಕ್ಕೆ ನಮ್ಮ ಜೊತೆ ಅಧ್ಯಕ್ಷರಾದಂಥ ಎನ್ ಎಂ ಸುರೇಶ್ ಅವರು ಇದ್ದಾರೆ. ಬನ್ನಿ ಮಾತಾಡ್ತೋಣ. ಸರ್, ಮೊದಲಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾನೆ ಹೇಳಿದ್ರಿ, ಆಹ್ವಾನ ಇಲ್ಲದೆ ಸತೀಶ್ ಅವರು ಆ ಜಾಗಕ್ಕೆ ಬಂದರು, ಗಲಾಟೆ ಮಾಡಿದ್ರು ಅಂತ. ನಿಜನ ಹೇಗೆ ಅದು? ಸತೀಶ್ವರ ಆಹ್ವಾನ ಆಯಿತು ಸರ್, ಕರ್ಕೊಂಡೋಗಿದೆ. ರಥಾವರ ಮಂಜು ಆಹ್ವಾನ ಇಲ್ಲ ಸರ್. ಅವರು ಅಲ್ಲಿ ಇದ್ದು ಗೋವಾದಲ್ಲಿದ್ದಾಗ ನಿರ್ಮಾಪಕ, ಹಿರಿಯ ನಿರ್ಮಾಪಕ ಚಿತ್ರರಂಗ ಅವರು ಕಾಂಟ್ರಿಬ್ಯೂಟ್ ಮಾಡಿ. ರಥಾವರ ಅಂತ ಸಿನಿಮಾ ಸೂಪರ್ ಹಿಟ್ ಪಿಕ್ಚರ್ ತಾನೆ. ಇದ್ದಾಗ ನೀವು ಗೆಸ್ಟ್ ಊಟ ಮಾಡ್ಕೊಂಡು ಅಂತ ಕರೆದಿದ್ದೆ. ತಪ್ಪೇನು ಬಂದು ಅವ್ರು ಬಂದಿದ್ದು ಲೇಟು. ಪಾಪ ಅವ್ರಿಗೆ ಗ್ರಾಚಾರ ಸರಿಯಿಲ್ಲ ಅಂತ ಕಾಣುತ್ತೆ. 9 ಗಂಟೆ ಬಂದಿದ್ದು, 9-10 ಗಂಟೆ ಇನ್ಸಿಡೆಂಟ್ ಆಗಿಬಿಟ್ಟಿದೆ. ಅದು ನಾವು ಅವ್ರು ಯಾರು ಉದ್ದೇಶಕ್ಕೆ ಬಂದರೆ ಅದು ಇಂಟೆನ್ಷನ್ನೇ ಆಗಿದ್ದಾರೆ. ಸಡನ್ನಾಗಿ ಏಕಾಏಕಿ ಅಲ್ಲಿ ವಾತಾವರಣ ಸೃಷ್ಟಿ ಆಯಿತು. ಏನಾಯಿತು, ನಾನು ಇದ್ದೆ ಅವ್ರು ಸಿಟ್ಟಿಂಗ್, ಅವ್ರು ಕೂತ್ಕೊಂಡು ಮೂಲೆ ಊಟ ಮಾಡ್ತಾಯಿದ್ದಾನೆ. ಮಾಡೋವಾಗ ಇದ್ದಕ್ಕಿದ್ದಂಗೆ ಅವರಿಬ್ಬರು ಮಾತುಕತೆ ನಡೀತಾ ಇದ್ದೆ. ಅಲ್ಲಿ ಸ್ವಲ್ಪ ಜೋರು ಮಾತಾಡ್ತಿದ್ದೆ ಸತೀಶ್. ಅವರು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ಆರಾಮಾಗಿರ್ರಿ, ಅರ್ಜೆಂಟ್ ಯಾಕೆ ಮಾಡ್ತಾರೆ, ಆರಾಮ ಊಟ ಮಾಡ್ಕೊಂಡು ಮಲ್ಕೊ ಅಂತ ಹೇಳ್ದೆ ಅಷ್ಟೇ. ಅಲ್ಲಿ ಏನು ಮಾತುಕತೆ ನಡೀತು ಅನ್ನೋದು ಇದು CCTV ಫುಟೇಜ್ ನಮಗೆ ಕೊಟ್ಟಿಲ್ಲ. ಇದ್ದಕ್ಕಿದ್ದಂಗೆ ಆ ಪ್ಲೇಟು, ಚಾಕು, ಇದು ಫೋರ್ಕ್ ಇರುತ್ತಲ್ಲ, ಅದರಲ್ಲೇ ಹಲ್ಲೆ ಆಯಿತು. ಆ ಹಲ್ಲೆ ನಡಿಬೇಕಾದ್ರೆ ಗಣೇಶರು ಬಂದು ಬಿಡ್ಸಕ್ಕೆ ಬಂದರು. ನಾನು ಬಿಡ್ಸಕ್ಕೆ ಹೋದೆ. ನಮ್ಗೆ ಸಣ್ಣ ಏಟು ಬಿದ್ದು ಅಷ್ಟೇ. ನಮ್ಮ ಗಣೇಶರಿಗೆ ಮೇಜರು ಏನು ನೋಸೆ ಓಪನ್ ಆಯಿತು. ಇದಿದೆ ನೈಫಿಂದ ತೆರೆದಿದ್ದು ಹೆಚ್ಚು ಕಡಿಮೆ ಒಂದು ಫ್ರ್ಯಾಕ್ಷನ್ ಆಫ್ 1 ಇಂಚ್ ಈ ಕಡೆ ಬಂದರೆ ಅವ್ರು ಕಣ್ಣು ಹೋಗ್ಬೇಕಾಯ್ತು. ಇಮ್ಯಾಜಿನ್ ಮಾಡಿ, ಇತಿಹಾಸದಲ್ಲಿ ಇಂಥ ಒಂದು ಗಲಾಟೆ ಆಗದಿರೋದು. ಈಗ ನಿನ್ನೆ ಮೊನ್ನೆ ಬಂದ ನಿರ್ಮಾಪಕ ಈ ಥರ ಮಾಡ್ತಾನೆ ಅಂದರೆ ಯೋಚನೆ ಮಾಡಿ ಸರ್. ಅವ್ರಿಗೆ ಪರಿಜ್ಞಾನ ಬೇಕು, ಬುದ್ಧಿಜೀವಿಗಳು ಭಗವಂತ ಎಲ್ಲ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ನನಗೂ ಸ್ನೇಹಿತನೇ ಅವನು. ನನ್ನ ಜೊತೆನೂ ನನಗೆ ಎಲೆಕ್ಷನ್ ಸಪೋರ್ಟ್ ಮಾಡ್ಬಿಡ ಎಲ್ಲ ಹಂಗಂತ ಹೇಳ್ಬಿಟ್ಟು ಏನೋ ಮಾಡೋಕ್ಕೆ ಕೊಡೋಕ್ಕಾಗ್ತದೆ. ನನ್ನ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾನೆ, ಸುರೇಶ್ ಅವರು ಹೇಳಿದ್ರು. ಸುರೇಶ್, ಹೌದು ಸುರೇಶ್, ನನಗೆ ನಿಮಗೆ ಕೇಳ್ಕೊತೀನಿ, ಸರಿ ಸ್ವಲ್ಪ ಸಹಾಯ ಮಾಡಿ ಅಂದರೆ ಮಾಡಲ್ಲ ನೀವು. ಅದನ್ನೇ ಹಿಡ್ಕೊಂಬಿಟ್ಟು ಹಂಗೆ ಮಾಡಿದೆ, ಹೆಂಗೆ ಮಾಡಿದೆ. ಒಬ್ಬ ಸೀನಿಯರ್ ಮೋಸ್ಟ್ ಪರ್ಸನ್ ಗಣೇಶನ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಅವ್ನು ಏನು ಜುಜ್ಬಿ, ಅವನು ಇನ್ನೇನಿಲ್ಲ. ಅವ್ನು ಚಿತ್ರರಂಗದ ಕೊಡುಗೆ ಇದೆಯಲ್ಲ ಗಣೇಶ ಮಾಡಿರೋದು ಅಪಾರವಾದದ್ದು. ಅಂಥ ಒಂದು ವ್ಯಕ್ತಿ ಮೇಲೆ ಮಾಡಿದಾಗ ಇಡೀ ಇಂಡಸ್ಟ್ರಿ ಅದು ಇನ್ ಫ್ರಂಟ್ ಆಫ್ ಆಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಆಡಿದ್ದು ಭಾಳ ತಪ್ಪಾಗಿದೆ. ಅದಕ್ಕೆ ಯಾವ ಥರ ಆ್ಯಕ್ಷನ್ ತೊಗೋಬೇಕು ಅದು ನಾನು ತೊಗೊಳ್ತೀನಿ ಸರ್. ಸತೀಶ್ ಅವರ ವರ್ತನೆ ಬಗ್ಗೆ ಸಾಕಷ್ಟು ಸಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ರಿ ವಾಣಿಜ್ಯ ಮಂಡಳಿ ಕಡೆಯಿಂದ ಅಂತ ಹೇಳಿದ್ರಿ. ಸೊ ಈ ಥರ ಇದ್ರೂ ಕೂಡ ಅದು ಗಲಾಟೆ ಮಧ್ಯದಲ್ಲೇ ನನ್ನ ಹತ್ರ ಗನ್ನಿದೆ ಅಂತ ಎದುರಿಸಿದ್ರು ಅಂತಲೇ ಹೇಳ್ತಾ ಇದ್ರಿ. ಸರ್, ಈ ಥರ ಎಲ್ಲ ವರ್ತನೆಗಳು ಹೇಗೆ ತಡ್ಕೊಂಡಿದ್ರಿ ಅಂತ ನೋಡಿ, ಯಾವುದೇ ರೀತಿಯ ಅಂದರೆ ಸದಸ್ಯರು ಯಾರು ಆರೋಪಗಳು ಮಾಡಿರಲಿಲ್ಲ ಅವ್ರ ಮೇಲೆ ಅಂತ? ಸರ್, ನಾನು ಒಬ್ಬನಿಗೆ ಅಲ್ಲ, ಎಲ್ಲರೂ ತೋರಿಸ್ತಿದ್ದೆ. ಬ್ಯಾಗ್ ತೆಗೆದು ತೆಗಿಲಾಗನ್ನು ಅಂತಿದ್ದೆ. ನಾನು ಅಷ್ಟೊಂದು ತೆಗಿ ಅಂದ್ರೆ ಅವನು ಅವತ್ತು ಅದು ನಾಟಿನ ಟಾಕ್ ನಾನು ಹೆಂಗಾರು ಮಾಡಿ ಅಲ್ಲಿ ಜಾಗ ಖಾಲಿ ಮಾಡಿಸ್ಬೇಕು, ಮತ್ತಾಗೋ ಇನ್ಸಿಡೆಂಟ್ ತಪ್ಪಬೇಕು ಅಷ್ಟೇ. ಮತ್ತೆ ನಾನು ಅಲ್ಲೇ ಇದ್ದೆ ರಾತ್ರಿ. ರಥಾವರ ಮಂಜೂರು ಕೂಡ ಅವ್ರಿಗೂ ದೊಡ್ಡ ಸ್ನೇಹಜೀವಿ, ದೊಡ್ಡ ಬಳಗ ಇದೆ, ಸ್ನೇಹಿತರು ಕೂಡ ಇದೆ. ಅವರ ಅಣ್ಣ ತಮ್ಮ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು. ಏನೋ ಒಂದು ಅನಾಹುತ ಆಗಬಾರ್ದು ಒಂದು ಕಾರಣದಿಂದ ನಾನು ಆ ಜಾಗದಿಂದ ನಾನೇ ಚಾರ್ಜ್ ಕೊಟ್ಟು ಕಳಿಸಿದ್ದೀನಿ. ಕೇಳಿ ಸರ್, ಅವನಿಗೂ ಏನಾಗಬಾರ್ದು, ಯಾರಿಗೂ ಆಗಬಾರ್ದು. ನಾನು ಇಷ್ಟೊಂದು ದೊಡ್ಡದಾಗಿ ಹೊಡೆದೆ ನನಗೆ ಗೊತ್ತಿಲ್ಲ. ಬೆಳಗ್ಗೆ ನೋಡ್ತೀನಿ ಒಬ್ರು ತಲೆ ಓಪನ್ ಆಗಿದೆ, ಅವ್ನು ಗಣೇಶ ಹಿಂಗಾಗಿದೆ, ಕಣ್ಣು ಹೋಗ್ಬೇಕಾಗಿತ್ತು. ನನ್ನ ಅಧ್ಯಕ್ಷನ ಏನು ಮಾಡೋಕೆ ಹೇಳಿದ. ನನಗೇನೋ ಧೈರ್ಯ ಆಯಿತು, ಫೇಸ್ ಮಾಡಿದೆ. ಎಲ್ರಿಗೂ ಸಮಜಾಯಿಷಿ ಮಾಡಿ, ಸಮಾಧಾನ ಮಾಡಿ, ಯಾವುದೇ ಥರದ ಅಲ್ಲೇ ಇದ್ದವರು ಕೂತ್ಕೊಂಡು ಬೆಳಗ್ಗೆ ಎದ್ದು ಬೆಂಕಿ ಆಗಿಬಿಟ್ರಲ್ಲರು. ಅಲ್ಲಿದ್ದರೆ ಅವನ ಸ್ಪಾಟಲ್ಲಿ ಏನಾಗ್ಬೋದು ಅಂತ ಊಹೆ ಮಾಡಿದೆ. ರಾತ್ರಿ ಬೆಳಗಿನ ಜಾವ 4 ಗಂಟೆ ನಿದ್ದೆ ಮಾಡಿಲ್ಲ. ಅವತ್ತು ನಾನು 4-4:05 ಗಂಟೆಗೆ ಇವ್ರಿಗೆ ಪ್ಯಾಕಪ್ ಮಾಡಿ ಕಳಿಸಿ ನಾನು ಹೋಗಿ ಬಂದಿದ್ದು. ನಮ್ಮ ತಪ್ಪ, ಕರ್ಕೊಂಡೋಗಿದ್ದೆ ತಪ್ಪ. ಏನೋ ಒಂದು ಚೆನ್ನಾಗಿ ಎಂಜಾಯ್ ಮಾಡಲಿ, ಹೋಗೋಣ ಬರೋಣ ಅಂತ ಮಾಡಿದ್ದೆ ತಪ್ಪ ನಂದು. ನನ್ನ ಗೌರವ ಉಳಿಸ್ಬೇಕು ತಾನೆ ಅವ್ರದ್ದು. ಅವ್ನು ಬಂದವನು ಕೂಡ ಗೆಸ್ಟಾಗಿ ಬಂದವನು ಗೆಸ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಬಂದು ಇಲ್ಲಿ ದಬ್ಬಾಳಿಕೆ ಮಾಡಿ ಬಾಡಿ ಇದೆ, ಮಸಾಲೆ ಇದೆ, ಶಕ್ತಿ ಇದೆ ಅಂತ ಬಿಟ್ಟು ನಾವು ಅಷ್ಟು ದೊಡ್ಡ ಶಕ್ತಿ ಇಲ್ಲಪ್ಪ ಅವ್ರ ಥರ. ಭಾಳ ಪವರ್ಫುಲ್ ಮ್ಯಾನ್ ಇನ್ ದಿ ವರ್ಲ್ಡ್. ನೀನು ದ ಫ್ಯಾಂಟಮ್ ಇದ್ದಂಗೆ. ಆಯಿತು, ದೊಡ್ಡ ಮನುಷ್ಯ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ ಅವನು ಅಷ್ಟೇ. ಅವನು ಈ ಮೂಲಕ ಹೇಳ್ತೀನಿ, ಎಚ್ಚರಿಕೆ ಕೊಡ್ತೀನಿ. ಇದು ನಾಟ್ ಗುಡ್ ಫಾರ್ ಇದು ಫ್ಯೂಚರ್. ಗೌರವಪೂರ್ವ ನಡ್ಕೊಳ್ಳೋ ಫಸ್ಟ್ ಕಲ್ತ್ಕೊಳ್ಳಿ. ಅದನ್ನು ನಾನು ಹೇಳ್ತೀನಿ. ಇದು ಟೋಟ್ಲಿ ತಪ್ಪು ಒಂದೇ. ನಾನು ತಪ್ಪಿಲ್ಲ ಅಂದೇನು ತಪ್ಪ ಯಾಕೆ ಕೊಡ್ಬೇಕಾಯ್ತು? ಇಷ್ಟೆಲ್ಲ ಆದರೂ ಕೂಡ ಕಂಪ್ಲೇಂಟ್ ಹಾಕಿ ಕೊಡಲಿಲ್ಲ. ಮತ್ತೆ ಕುಡ್ದ ಮತ್ತಿನಲ್ಲಿ ಏನಾದರೂ ಗಲಾಟೆ ಮಾಡಿದ್ರ ಅಂತ ಅದನ್ನೇ ಹೇಳ್ತಾ ಇದ್ದೀನಿ. ಬೆಳಗಿನ ಜಾವ 3 ಗಂಟೆಗೆ ಹಾಸ್ಪಿಟ್ಲೇ ಇಲ್ಲ, ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್, ಇಲ್ಲಿ ಕಾಡಲ್ಲಿ ಮನೆ. ಅದು ರೆಸಾರ್ಟು, ಸಿಟಿನಲ್ಲ, ಪಣಜಿರಲ್ಲ. ಪಣಜಿಯಿಂದ 40 ಕಿಲೋಮೀಟ್ರ್ ಹೋಗ್ಬೋದು. ಪಣಜಿ ರಾತ್ರಿ ಅವನಿಗೆ ಪಣಜಿಗೆ ಬಸ್ 40 ಕಿಲೋಮೀಟ್ರ್ ಹೋಗಿ ಬಸ್ ಹತ್ಕೊಂಡು ಹೋಗಿರೋದು ರಾತ್ರಿ. ಸೊ ಅಲ್ಲ, ಅಂಥ ಜಾಗದ ಏನೂ ಮಾಡೋಕ್ಕೆ ಸಿಚುವೇಶನ್ ಇರಲಿಲ್ಲ. ಬಟ್ ಅವನು ಗಣೇಶ ಬೇರೆ ಬೇಡ, ನನಗೆ ಗೌರವ ಹೋಗೋದು ಬೇಡ, ಯಾರ್ದು ಇಂಡಸ್ಟ್ರಿಗಳಿಂದ ತಾರಾಗುವಂತೂ ಕೂಡ ಇದ್ದರು. ಈಗ ಅದನ್ನು ಮತ್ತೇನೋ ರಿವೈವ್ ಮಾಡಿಕೊಂಡು ಕಾನೂನು ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಸರ್. ಮಾಡ್ತೀವಿ ಸರ್. ಕುಡ್ದಿದ್ರ ಅಂತ ಏನು ಸರ್, ಗೋವಾ ಹೋದ್ರೆ ಕುಡ್ದಿದ್ರ ಅಂತ ಬಣ್ಣ ಏನೋ ನಾ ಇಲ್ಲ ಅಂದರೂ ನಂಬಲ್ಲ ಯಾರು ಅಂತೀರ ನೀವು. ಏನು ಲಿಮಿಟ್ ಕುಡ್ದಿರ ಅಂದರೆ ಕುಡ್ದೋರೆಲ್ಲ ಕೆಟ್ಟರಲ್ಲ ಸರ್. ಪ್ರಪಂಚ ಎಲ್ಲರೂ ಕುಡ್ತಾರೆ. ಕುಡ್ದೋರೆಲ್ಲ ಕಳ್ಳರ ಥರ ಮಾಡಿಬಿಟ್ರೆ ಹೆಂಗೆ? ನೀವು ಕುಡಿಯೋದಿಲ್ಲ ಯಾರು ಇಲ್ಲಿ? ಕುಡಿತಾರೆ ಸರ್, ಕುಡಿದ್ಬಿಟ್ಟು ಈ ಥರ ಎಲ್ಲ ಹೊಡಿಬಾರ್ದಲ್ಲ ಅಂತ. ತಾವ್ಯಾವ್ರಿಗೆ ತೊಗೊಳ್ತೀರಾ ಹೇಳಿ ಬರೋಲ್ಲ. ನಾನಂತೂ ತೊಗೊತೀನಿ ಸಮಯ, ನಾನು ಡೈಲಿ ತೊಗೊತೀನಿ. ಎಲ್ಲ ಕುಡಿದಿರು. ಈಗ ನೀವೇ ಹೇಳ್ದಂಗೆ ಕುಡಿದಿದ್ರು ಅಂತ ಮೋಸಫಲ ಏನು 52 ಜನದಲ್ಲಿ 3/4 ಭಾಗ ಎಲ್ಲ ಕುಡಿದಿರ್ತಾರೆ. ಕುಡಿದವರೆಲ್ಲ ಹೆಂಗೆ ಆಡಿರ್ತಾರೆ ಅಂತ? ಯಾರೂ ಆಡಿಲ್ಲ ಸರ್, ಯಾರೂ ಆಡಿಲ್ಲ.
ಸರ್ ಎಲ್ಲರೂ ಕೊಡ್ತಾರೆ, ಪೊಲಿಟಿಷಿಯನ್ಸ್ ಕೊಡ್ತಾರೆ, ಬ್ಯೂರೋಕ್ರಾಟ್ಸು, ಪೊಲಿಟಿಷಿಯನ್ಸು, ಆಫೀಸರ್ಸ್ಗಳು ಇವತ್ತೆಲ್ಲ ಎಲ್ಲ ಕುಡಿತಾರೆ ಸರ್. ನಡ್ಕೊಳ್ಳೋ ರೀತಿ ಕಂಟ್ರೋಲ್ ಇರ್ಬೇಕು ಅಷ್ಟೇ. ಗಣೇಶ 30 ವರ್ಷದಿಂದ ಕುಡಿತಾನೆ, ಹೇಳಿದ್ನಲ್ಲ ಓಪನ್ ಸ್ಟೇಟ್ಮೆಂಟು. ನಾನು ಯಾವತ್ತೂ ಹಿಂಗೆ ನಡೆದಿಲ್ಲ. ನಾನು ನಡೆದುಕೊಂಡು ನಮ್ಮ ಜೊತೆ ಕುಡಿತಾನೆ, ನಡ್ಕೊಂಡು ಇಲ್ಲ ಅವನು. ಸುಮ್ಮನೆ ಹೇಳ್ಬಾರ್ದು ಇನ್ನೊಬ್ಬರ ಬಗ್ಗೆ. ಕುಡಿದವರೆಲ್ಲ ಗಲಾಟೆ ಮಾಡಿ ಸುಳ್ಳು. ಏನು ಕ್ರಮ ಕೈಗೊಳ್ತೀರಾ ಅಂತ ಇಷ್ಟೆಲ್ಲ ಆದಮೇಲೆ ಕೂಡ? ಅದಕ್ಕೆ ಯಾವತ್ತಲ್ಲ ಹೇಳಿದ್ದೆ ಅದು ನನಗೆ. ಈಗ ಒಂದು ಎನ್ಕ್ವೈರಿ ಕಮಿಟಿ ಫಾರ್ಮೇಷನ್ ಮಾಡಿದ್ದೀನಿ ಸಾರಾಗೊಂದೈತದಲ್ಲಿ. ಆ ಕಮಿಟಿ ತೀರ್ಮಾನ ತೊಗೊಳ್ಳೋ ಕೆಲಸ ಮಾಡಿ ತೊಗೊಳ್ತೀವಿ, ಸ್ಟೆಪ್ ತೊಗೊಳ್ತೀವಿ. ಮಾಡ್ತಾರಾ ಅಂತ? ಉಚ್ಚಾಟನೆ ಮಾಡೋಕ್ಕಾಗಲ್ಲ, ಯಾವುದೇ ನಂಬರ್ ಇದೆ, ಕಾನೂನು ಇದೆ. ಎನಿಥಿಂಗ್ ಆನ್ ಕಾನೂನು ಪ್ರಕಾರ ಮಾಡ್ತೀವಿ ಸರ್. ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಸಿದ್ಧರಿದ್ದಾರೆ? ಅದೊಬ್ಬರು ಹೇಳ್ತಿದ್ರು ಬಿಡ್ತಾರ ಸರ್. ನಾವು ಸಾಕ್ಷಿ ಕೊಡ್ತೀವಿ. ಕಣ್ಣು ಮುಂದೆ ಆಗಿತ್ತಾನೆ. ಇದೆಯಾ ನಿಜವಲ್ಲೂ ಅಂತ? ಅದು ಗೊತ್ತಿಲ್ಲ. ಅವರೆಲ್ಲ ಸಹ ಪ್ರೊಫೆಷನಲ್ ಅವರು. ಐ ಡೋಂಟ್ ನಾಟ್ ಕಾಮೆಂಟ್ ಮಚ್ ಅಬೌಟ್ ದಿಸ್. ಅವ್ನು ಹೇಳಿದ ಸತ್ಯ ನನಗೆ, ಗನ್ ತೆಗಿಲ್ಲ ಅಂತ ಗನ್ಗಳು ನಾನು ನೋಡ್ಬಿಟ್ಟಿದ್ದೀವಿ ಸರ್ ಜೀವನದಲ್ಲಿ. ನಾನು ಎಷ್ಟೋ ಎಕ್ಸ್ಪೀರಿಯನ್ಸ್ ಇದೆ ಫಿಲ್ಮ್ ಇಂಡಸ್ಟ್ರಿ. ಆವಾಗಲೇ 10-12 ಕೋಟಿ ಚೆಲುವೆ ನಿನ್ನೆ ಮಾಡಿದಾಗ ಎಲ್ಲ ಗನ್ಗಳು ಬಂದೋಯ್ತು ನಮ್ಮ ಮನೆ ಹತ್ರ. ಅಂಥದ್ದೇ ಕೇರ್ ಮಾಡಿ. ಇವ್ನು ಯಾರು ಗನ್ ಕೇರ್ ಮಾಡ್ತೀವಿ ಸರ್? ಬಿಡಿ, ಯಾರು ಕಿಂಗಿಲ್ಲ. ಕಾನೂನು ಮುಂದೆ ಯಾರೂ ಇಲ್ಲ. ಕಾನೂನು ಇದು ಅಲ್ಟಿಮೇಟ್, ಪೊಲೀಸ್ ಇದು ಅಲ್ಟಿಮೇಟ್. ನಮಗಿರೋ ಪೊಲೀಸು ಇಂಥದಕ್ಕೆಲ್ಲ ದಬ್ಬಾಳಿಕೆಗೆ ಕೇರ್ ಮಾಡಲ್ಲ. ಅವ್ರಿಗೆ ಏನು ಮಾಡ್ಬೇಕೋ ತಕ್ಕ ಶಕ್ತಿ ಮಾಡ್ತೇವೆ. ಇವೆಲ್ಲ ನಡೆಯೋದಿಲ್ಲ ಇಲ್ಲಿ ಇವತ್ತಿನ ಸಿಚುವೇಶನ್ಗೆ. ಬೈಲಾ ವಿಚಾರವಾಗಿ ಮಾತುಕತೆ ನಡೀತಾ ಇತ್ತು, ಅದ್ರ ಮಾತಿಗೆ ಬೆಳೆದು ಹಿಂಗಾಯ್ತು ಅಂತ ಹೇಳ್ತಾರೆ. ಹೇಳ್ತೀನಿ ಸರ್, ನಾಟ್ ಇವನ್ ಎ ಸಿಂಗಲ್ ವರ್ಡ್ ರಿಗಾರ್ಡಿಂಗ್ ಬೈಲಾ ಆರ್ ಎಲೆಕ್ಷನ್. ನೀವೇನೋ ಪ್ರೂವ್ ಮಾಡಿಬಿಟ್ರೆ ನೀವು ಹೇಳ್ದಂಗೆ ಕೇಳ್ಬಿಡ್ತೀನಿ ನಾನು. ಡಿಸ್ಕಷನೇ ಆಗಿಲ್ಲ. ಹೌ ಕ್ಯಾನ್ ಇಟ್ ಟಾಕ್ ಅಬೌಟ್ ದಿಸ್? ಅವ್ನ ಮಾತಲ್ಲ ಸುಳ್ಳು ಅನಿಸಿಲ್ಲ ಸರ್. ನಾನು ಅದಕ್ಕೆ ಕೋಪ ಬಂದಿರೋದು ನನಗೆ. ಬೈಲಾ ಡಿಸ್ಕಷನ್ ಆಯಿತು, ಎಲೆಕ್ಷನ್ ಎಲ್ಲ ಆಗಿದೆ ಸರ್. ಬೈಲಾ ಈಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಅಧ್ಯಕ್ಷ ಮಾಡಿದ್ದೀವಿ. ಅಧ್ಯಕ್ಷ ಇ ಸಿ ಇಡಬೇಕು, ಚರ್ಚೆ ಆಗಬೇಕು. ಇ ಸಿ ಚರ್ಚೆ ಆಗಿ ಪಾಸ್ ಆದಮೇಲೆ ಜನರ ಬಳಿ ಕರಿಬೇಕು. ಬೈಲಾ ಏನು ಕಡ್ಲೆಕಾಯಿ ಪುರಿ ಇದ್ದಂಗೆ ಚೇಂಜ್ ಮಾಡಿ ಬರ್ದಿಟ್ಟು ಹಾಕ್ಬಿಡೋಕ್ಕೆ. ಇದರ ಕಾನೂನು ನೀತಿ ಇದೆ ಸರ್. ಬೈಲಾ ಇದ್ದಕ್ಕೆ ಬೈಲಾ ಅಂದರೆ ಏನದು? ಬೈಲಾ ಇದೆ ಬೈಬಲ್ ನಮಗೆ. ನಮ್ಮ ಕುರಾನ್ ಇದ್ದಂಗೆ ಅವ್ರಿಗೆ ಹೆಂಗಂತ ಅವರಿಗೆ ಬೈಬಲ್ಲು, ನಮಗೆ ನಮಗೆ ಭಗವದ್ಗೀತಾ ಅಲ್ವಾ? ಅದನ್ನು ಹಂಗೆ ಮಾಡೋಕ್ಕಾಗತ್ತಾ? ಕಾಮನ್ ಸೆನ್ಸ್ ಬೇಡವಾ ಅವನಿಗೆ? ಎಕ್ಸಿಕ್ಯೂಟಿವ್ ಕಮಿಟಿ ಬಂದವನಿಗೆ ಅದಕ್ಕೆ ಬೇಡವಾ? ಸುಮ್ಮನೆ ಬೈಲಾ ಮಾಡಿದ್ರು. ಎಲ್ಲಿದ್ರೆ ಬೈಲಾ ತೋರಿಸಿ, ಪ್ಲೀಸ್ ಶೋ ಮಿ. ಐ ಆಮ್ ದ ಪ್ರೆಸಿಡೆಂಟ್. ಇಲ್ಲಿವರೆಗೆ ಏನಾಗಿಲ್ಲ, ಚರ್ಚೆ ಆಗಿಲ್ಲ. ಚುನಾವಣೆ ಬಗ್ಗೆ ಮಾತುಕತೆ ಇನ್ನೂ 4 ತಿಂಗಳಿದೆ. 4 ತಿಂಗಳು ಏನೋ ಪ್ರಪಂಚ ಎಂತೆಂಥದ್ದು ಆಗೋಗ್ಬಿಡುತ್ತೆ. ಏನಾಗಲ್ಲ ಅಲ್ಲ. ಮತ್ತು ಇನ್ನೂ ಎಲೆಕ್ಷನ್ನೇ ಬಂದಿಲ್ಲ. ಅವರ ಎಲೆಕ್ಷನ್ ಬಂದು ಈಗಲೇ ಅಧಿಕಾರ ಆಗಬೇಕು, ಇದೇ ಬರಬೇಕು. ಇಂಡಸ್ಟ್ರಿ ಕಟ್ಟರು ಹೋದ್ರು. ಭಕ್ತವತ್ಸಲಂ, ತಲ್ಲಂನಂಜಿ ಶೆಟ್ಟಿ, CVL ಶಾಸ್ತ್ರಿ, ಆಮೇಲೆ ವೀರಸ್ವಾಮಿ ಇವರೆಲ್ಲ ಮರ್ತ್ಬಿಟ್ರು. ಅವರೆಲ್ಲ ಕಟ್ಟಿ ಸ್ವಾಮಿ ಬಿಲ್ಡಿಂಗ್ ಇದು. ಈ ಜಾಗ ಕಟ್ಟರು ಅವರು. ಮಹಾಶಯರು ಮಾಡಿದ್ರು. ಸಾರಾಗೋವಿಂದ್ ಇದ್ದಾರೆ, KV ಚಂದ್ರಶೇಖರ್ ಇದ್ದಾರೆ, ಆಮೇಲೆ ನಮ್ಮ ಚಿನ್ನೇಗೌಡರು ಇದ್ದಾರೆ, ಥಾಮಸ್ ಸಿಲ್ವಾ. ಅವರೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆದ ಸಂಸ್ಥೆಗೆ ಬಂದು ಅಸ್ತಿತ್ವದ ಬಗ್ಗೆ ಕ್ವಶನ್ ಮಾಡೋಕೆ ಬರ್ತಾರಲ್ಲ. ಈ ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್ ಟು ದಿ ಇಂಡಸ್ಟ್ರಿ? ದಟ್ ಇಸ್ ಕಮ್ ಆ್ಯಂಡ್ ಟೆಲ್ ಇನ್ ಫ್ರಂಟ್ ಆಫ್ ಮೀ. ಬಂದು ದಬ್ಬಾಳಿಕೆ ಮಾಡಿ ಎದುರಿಸ್ತೀನಿ ಅಂದರೆ ಯಾರು ಅದಕ್ಕೆ ಕೂತಿಲ್ಲ ಇಲ್ಲಿ. ಬಟ್ ಐ ರೆಸ್ಪೆಕ್ಟ್ ಫಾರ್ ದಿ ಇಂಡಸ್ಟ್ರಿ ಅಷ್ಟೇ. ಒಂದೇ ವರ್ಡ್ ಅಷ್ಟೇ. ನಾನು ಸುಮ್ಮನೆ BP ಇರೋದಾದ್ರೆ ಇನ್ನೇನೋ ಮಾತಾಡ್ಬಿಡ್ತೀನಿ. ದಯವಿಟ್ಟು ಕ್ಷಮಿಸಿ, ಇಲ್ಲಿ ಕ್ಲೋಸ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು NM ಸುರೇಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.